ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ಯಾವ ರೀತಿ ಇರುತ್ತೆ, ಸೊ ಯಾವೆಲ್ಲ ಸ್ಟೂಡೆಂಟ್ಸ್ಗಳು ಈ ಒಂದು ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಆಗ್ತಾರೆ, ಸೊ ಪ್ರತಿಯೊಂದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ನ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಆಲ್ ರೈಟ್, ಎಸ್. ಸೊ ಮೊದಲನೇದಾಗಿ ಈ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ಸಿಗೆ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂತಂದರೆ 3 ರೀತಿ ಕ್ಯಾಂಡಿಡೇಟ್ಸ್ಗಳು. ಯಾರೆಲ್ಲಪ್ಪ ಅಂದರೆ, ಈ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ಸಲ್ಲಿ ಯಾರಿಗೆಲ್ಲ ಸೀಟೇ ಅಲಾಟ್ ಆಗಿಲ್ವೋ ಅವರೆಲ್ಲ ಆಟೋಮೆಟಿಕ್ ಆಗಿ ಸೆಕೆಂಡ್ ರೌಂಡಿಗೆ ಬರ್ತೀರಾ. ಓಕೆ, ಇನ್ನು ಒಂದು ವೇಳೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ರೂ ನೀವೇನಾದರೂ ಚಾಯ್ಸ್ 1, 2, 3, 4ಅಲ್ಲಿ ಚಾಯ್ಸ್ 2 ಹಾಗೆ 3ಯನ್ನು ಸೆಲೆಕ್ಟ್ ಮಾಡಿದ್ದೇ ಆಗಿದ್ದರೆ ನೀವೆಲ್ಲರೂ ಕೂಡ ಈ ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಆಗಿರ್ತೀರಾ, ಅಟೆಂಡ್ ಮಾಡ್ತೀರಾ. ಅರ್ಥ ಆಯ್ತಾ ಮಕ್ಕಳೇ? ಸೊ ಯಾವೆಲ್ಲ ಸ್ಟೂಡೆಂಟ್ಸ್ಗಳು ಇದಕ್ಕೆ ಸೆಕೆಂಡ್ ರೌಂಡಿಗೆ ಬರಬಹುದು ಅನ್ನೋದನ್ನು ನಾನು ಕ್ಲಾರಿಫೈ ಮಾಡಾಯಿತು. ಈಗ ಇದು ಹೇಗೆ ನಡೆಯುತ್ತೆ ಪ್ರಾಸೆಸ್ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೆಜಾರಿಟಿ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿಯೇ ಇಲ್ಲಿ ಸೆಕೆಂಡ್ ರೌಂಡಲ್ಲೂ ನಡೆಯೋದು. ಅದರ ಸ್ವಲ್ಪ ಏನಂತ ಹೇಳ್ತೀವಿ, ಅಲ್ಲಿ ಇಲ್ಲಿ ಇರುವಂತಹ ಡಿಫ್ರೆನ್ಸ್ ಏನು ಅನ್ನೋದನ್ನು ನಾವು ನೋಡೋದಷ್ಟೇ. ಓಕೆ, ಸೊ ಮೊದಲನೇದಾಗಿ ನಿಮಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯನ್ನು ಶೆಡ್ಯೂಲ್ ಮಾಡ್ತಾರೆ. KA ವೆಬ್ಸೈಟಲ್ಲಿ ಇದ್ರ ಬಗ್ಗೆ ಮಾಹಿತಿ ಬರುತ್ತೆ. ನಂತರ ಆಪ್ಷನ್ ಎಂಟ್ರಿ ಲಿಂಕನ್ನು ರಿಲೀಸ್ ಮಾಡ್ತಾರೆ, ನೀವು ಲಾಗಿನ್ ಆಗ್ತೀರಾ. ಓಕೆ, ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಲಾಗಿನ್ ಆಗ್ತೀರಾ. ಈಗ ನೀವು ಒಮ್ಮೆ ಲಾಗಿನ್ ಆದ್ರಿ ಅಂದರೆ ನಿಮಗೆ ಅಲ್ಲಿ ಏನು ಕಾಣುತ್ತೆ ಅಂದರೆ, ಯಾವೆಲ್ಲ ಆಪ್ಷನ್ಸ್ ಅಂದರೆ ಕಾಲೇಜಸ್ಗಳನ್ನು ಲಿಸ್ಟ್ ಮಾಡಿದ್ರಲ್ಲ ನೀವು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ, ಆ ಕಾಲೇಜ್ಗಳು ನಿಮಗೆ ಇವಾಗ ಡಿಸ್ಪ್ಲೇ ಆಗುತ್ತೆ. ಓಕೆ, ಆದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಮಕ್ಕಳೇ, ಇಲ್ಲಿ ಈ ಚಾಯ್ಸ್ 2 ಹಾಗೆ 3ಯನ್ನು ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗಳು ಬಂದಿರ್ತಾರೆ ಅಂತ ಹೇಳಿದೆ, ಹೌದಾ? ನೀವು ಒಂದು ವೇಳೆ ಚಾಯ್ಸ್ 2ನ್ನು ಸೆಲೆಕ್ಟ್ ಮಾಡಿರೋರೇ ಆಗಿದ್ದರೆ ಅರ್ಥ ಮಾಡ್ಕೊಳ್ಳಿ, ಚಾಯ್ಸ್ 2 ಏನು ಹೇಳುತ್ತೆ ಹೇಳಿ, ನನಗೆ ಅಲಾಟ್ ಆಗಿರುವಂಥ ಕಾಲೇಜ್, ಫಸ್ಟ್ ರೌಂಡಲ್ಲಿ ನನಗೆ ಅಲಾಟ್ ಆಗಿರುವಂಥ ಕಾಲೇಜ್ ನನಗೆ ಓಕೆ ಇದೆ, ಆದರೆ ಇದಕ್ಕಿಂತ ಇನ್ನೂ ಚೆನ್ನಾಗಿರುವಂಥ ಹೈಯರ್ ಆರ್ಡರಲ್ಲಿ ಇರುವಂಥ ಯಾವುದಾದ್ರೂ ಒಳ್ಳೆ ಕಾಲೇಜ್ ಸಿಗಬಹುದೇನೋ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನಿಂದ ನೀವು ಸೆಕೆಂಡ್ ರೌಂಡಿಗೆ ಬಂದಿರ್ತೀರ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇಲ್ಲಿ ವಿಷಯ ಏನು ಅಂದರೆ, ನಿಮಗೆ ಆ ಕಾಲೇಜ್ ಓಕೆ ಇದೆ ಬಟ್ ಟ್ರೈ ಮಾಡ್ತಿದ್ದೀರಾ ಅಂತ ಅಲ್ವಾ? ಒಂದು ವೇಳೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೆ ತುಂಬ ಸಂತೋಷ. ಆ ಫಸ್ಟ್ ರೌಂಡಲ್ಲಿ ಬಂದಿರುವಂಥ ಕಾಲೇಜ್, ಅಲಾಟ್ ಆಗಿರುವಂಥ ಕಾಲೇಜ್ ತಂತಾನೇ ಕ್ಯಾನ್ಸಲ್ ಆಗುತ್ತೆ, ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜ್ ನಿಮಗೆ ಸಿಗುತ್ತೆ. ಒಂದು ವೇಳೆ ನಿಮಗೇನಾದರೂ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ನಿಮಗೆ ಬೇಕಾಗಿರುವಂಥ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ ನೀವು ಆಟೋಮೆಟಿಕ್ ಆಗಿ ಫಸ್ಟ್ ರೌಂಡಲ್ಲೇ ಅಲಾಟ್ ಆಗಿರುವಂಥ ಕಾಲೇಜಿಗೆ ಹೋಗಬೇಕಾಗುತ್ತೆ. ಇದರ ಅರ್ಥ ಚಾಯ್ಸ್ 2 ಮುಖಾಂತರ ಬಂದಿರೋರಿಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜ್ ಹೋಲ್ಡಲ್ಲಿ ಇರುತ್ತೆ ಮಕ್ಕಳೇ. ಓಕೆ, ಸೊ ಹೋಲ್ಡಲ್ಲಿ ಇರುತ್ತೆ, ಬಟ್ ಒಳ್ಳೆ ಕಾಲೇಜ್, ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ನಿಮಗೆ ಸಿಗಬಹುದೇನೋ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದಿರ್ತೀರ. ಅರ್ಥ ಆಗ್ತಿದೆ ಅಲ್ಲ? ಸೊ ಹಾಗಿದ್ರೆ ಏನಾಗುತ್ತಪ್ಪ ಅಂದರೆ, ಈ ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ನಿಮಗೆ ಅಲಾಟ್ ಆಗಿರುತ್ತಲ್ಲ ಆ ಒಂದು ಕಾಲೇಜ್ನ ಮೇಲ್ಗಡೆ ಇರುವಂತಹ ಆಪ್ಷನ್ಸ್ಗಳು ಮಾತ್ರ ಉಳ್ಕೊಳ್ಳುತ್ತೆ. ಲೈಕ್ ಸೇ ಫಾರ್ ಎಕ್ಸಾಂಪಲ್, ನಿಮಗೆ ನೀವು 150 ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿರ್ತೀರ. ಓಕೆ, ನಿಮಗೆ 49ನೇ ಕಾಲೇಜ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ. ಓಕೆ, 49th ಕಾಲೇಜ್. ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ, 50ನೇ ಕಾಲೇಜಿಂದ 150ನೇ ಕಾಲೇಜ್ ತನಕ ಏನೆಲ್ಲ ಇತ್ತಲ್ಲ ಏನೋ ಕಾಲೇಜಸ್ಗಳು, ಅವೆಲ್ಲವೂ ಡಿಲೀಟ್ ಆಗಿ ಬರೀ 1 to 48th ಕಾಲೇಜ್, ನಿಮಗೆ 49ನೇ ಕಾಲೇಜೆಲ್ಲ ಅಲಾಟ್ ಆಗಿದ್ದು, ಸೊ ಆ 49ನೇ ಕಾಲೇಜ್ ಹೋಲ್ಡಲ್ಲಿ ಇರುತ್ತೆ. ಇನ್ನು 1 to 48 ಏನಿದೆಲ್ಲ ಒಟ್ಟು 48 ಕಾಲೇಜಸ್ಗಳು ಇದ್ರ ಮೇಲೆ, ಅವು ಮಾತ್ರ ನೆಕ್ಸ್ಟ್ ನಿಮ್ಮ ಆಪ್ಷನ್ ಎಂಟ್ರಿಗೆ ಬರ್ತವೆ. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳೇ? ಐ ಬಿಲೀವ್ ದಿಸ್ ಇಸ್ ಕ್ಲಿಯರ್. ಸೊ ಇದು ಚಾಯ್ಸ್ 2ನ್ನು ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗಳ ಬಗ್ಗೆ ನಾನು ಹೇಳಿದ್ದು. ಇನ್ನು ಚಾಯ್ಸ್ 3ಯನ್ನು ಸೆಲೆಕ್ಟ್ ಮಾಡಿರೋರಿಗೂ ಹೇಳಿಬಿಡ್ತೀನಿ. ಚಾಯ್ಸ್ 3 ಏನು ಹೇಳುತ್ತೆ, ಅಲಾಟ್ ಆಗಿರೋ ಕಾಲೇಜ್ ನನಗೆ ಬೇಡವೇ ಬೇಡ, ಕ್ಯಾನ್ಸಲ್ ಮಾಡಿಬಿಟ್ಟಿರೋದು ನನಗೆ ಬೇಡ, ನನಗೆ ಸೆಕೆಂಡ್ ರೌಂಡಲ್ಲಿ ಏನು ಸಿಗುತ್ತೋ ಅದೇ ಕಾಲೇಜನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಅದು ಹೇಳೋದು ಅಲ್ವಾ? ಸೊ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನೀವು 150 ಕಾಲೇಜನ್ನು ಏನಾದರೂ ಕೊಟ್ಟಿದ್ರಿ ಅಂದರೆ ನಿಮಗೆ ಅದೇ 49ನೇ ಕಾಲೇಜ್ ಅಲಾಟ್ ಆಗಿದೆ ಅಂತ ಇಟ್ಕೊಳ್ಳಿ, ನಿಮಗೆ ಅದು ಬೇಡ ಅಲ್ವಾ? 49ನೇ ಕಾಲೇಜ್ ಅಷ್ಟೇ ಡಿಲೀಟ್ ಮಾಡಿಬಿಡ್ತಾರೆ, ಬಾಕಿ ಎಲ್ಲ ಕಾಲೇಜಸ್ಸು ನಿಮಗೆ ಹಾಗೇ ಇರುತ್ತೆ. ಓಕೆ, ಸೊ ಚಾಯ್ಸ್ 2, ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರಿಗೆ ಆಗುವಂಥ ಡಿಫ್ರೆನ್ಸ್ ಏನು ಅಂತ ನಾನು ಹೇಳ್ತಿದ್ದೀನಿ. ಕ್ಲಿಯರ್ ಅಲ್ಲ ಇದು?
ಇಸ್ ದಿಸ್ ಕ್ಲಿಯರ್? ಓಕೆ, ಇನ್ನು ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಬಂದಿರೋರಿಗೆ ಏನು ಯಾವ ರೀತಿ ಆಪ್ಷನ್ಸ್ಗಳು ಇಲ್ಲಿ ಎಂಟರ್ ಆಗುತ್ತೆ ಅಂದರೆ ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನು ನಾನು ಕ್ಲಾರಿಫೈ ಮಾಡಾಯಿತು. ಈಗ ಮುಂದೆ ಹೋಗೋಣ. ಕ್ಯಾಂಡಿಡೇಟ್ಸ್ ಕ್ಯಾನ್ ರಿಆರ್ಡರ್ ಆರ್ ಡಿಲೀಟ್ ಆರ್ ಮಾಡಿಫೈ ಆರ್ ಆಲ್ಟರ್ ದ ಆಪ್ಷನ್ಸ್, ಆ್ಯಡಿಂಗ್ ಆಫ್ ಆಪ್ಷನ್ಸ್ ಇನ್ ಕೇಸ್ ಆಫ್ ನ್ಯೂ ಕಾಲೇಜಸ್ ಆರ್ ನ್ಯೂ ಕೋರ್ಸ್ ಇನ್ಕ್ಲೂಡೆಡ್. ನೋಡಿ, ಇದನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಅದೇನಪ್ಪ ಅಂತಂದರೆ ಚಾಯ್ಸ್ 2 ಇಂದ ಯಾರೆಲ್ಲ ಬಂದಿರ್ತೀರಾ, ನಿಮಗೆ ನಾ ಆವಾಗಲೇ ಹೇಳಿದಾಗೆ ಒಟ್ಟು 48 ಕಾಲೇಜಸ್ ನಿಮಗೆ ಇದೆ. ಅದರಲ್ಲಿ ನೀವೇನಾದರೂ ರಿಅರೇಂಜ್ ಮಾಡಬಹುದು, ಬೇಕಾಗಿರೋ ಕಾಲೇಜನ್ನ ಇಡಬಹುದು, ಬೇಡದೇ ಇರೋ ಕಾಲೇಜನ್ನ ಡಿಲೀಟ್ ಮಾಡಬಹುದು. ಒಟ್ಟು 48 ಕಾಲೇಜಸಲ್ಲಿ ಏನಾನ ಮಾಡ್ಬೋದು. ಇನ್ನು ಒಂದು ವೇಳೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೊಸ ಕಾಲೇಜಸ್ಸು, ಹೊಸ ಸೀಟ್ಗಳು, ಹೊಸ ಬ್ರಾಂಚಸ್ ಏನಾದರೂ ಮಾಡಿಫಿಕೇಷನ್ ಆಗಿ ಹೊಸ ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದು ಅದರಲ್ಲಿ ಏನಾದರೂ ಹೊಸದಾಗಿ ಕಾಲೇಜ್ಗಳ ಬಗ್ಗೆ ಎಂಟ್ರಿ ಆಗಿತ್ತು ಅಂದರೆ ಅಂಥ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಆ ಮೂಮೆಂಟಿಗೆ ಸೀಟ್ ಮ್ಯಾಟ್ರಿಕ್ಸ್ ಹೊಸದಾಗಿ ರಿಲೀಸ್ ಮಾಡಿ ನೀವು ಎಂಟರ್ ಮಾಡದೇ ಇರೋ ಕಾಲೇಜ್ ಏನಾದರೂ ಬಂತು, ನ್ಯೂ ಕಾಲೇಜಸ್ ಆರ್ ನ್ಯೂ ಕೋರ್ಸ್, ಅರ್ಥ ಆಗ್ತಿದೆಯಲ್ಲ, ಅದನ್ನು ನೀವು ಆ್ಯಡ್ ಮಾಡ್ಬೋದು. ಫಸ್ಟ್ ರೌಂಡಲ್ಲಿ ಮಾಡಿದ್ರಿ ಮತ್ತೆ ಇವಾಗ ಅದನ್ನೇ ಮಾಡ್ತಿದ್ದೀರಾ ಅಂದರೆ ಅಲೋ ಇಲ್ಲ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೊಸದಾಗಿ ಬಂದಿರೋದನ್ನು ನೀವು ಮಾಡ್ಬೋದಾಗುತ್ತೆ ಮಕ್ಕಳೇ. ಕ್ಲಿಯರ್ ಆಯಿತು? ಅರ್ಥ ಆಗ್ತಿದೆಯಲ್ಲ? ಸೊ ಇದು ಯಾರಿಗೆ ಅಂದರೆ ನಾನು ಹೇಳಿದ್ದು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋರಿಗೆ. ಓಕೆ, ಚಾಯ್ಸ್ 3ಗೂ ಕೂಡ ಅದೇ ಕಥೆನೇ. ನಿಮಗೆ ಒಂದು ಕಾಲೇಜ್ ಡಿಲೀಟ್ ಆಗಿರುತ್ತೆ, ಬಾಕಿ ಉಳಿದಿರೋ ಕಾಲೇಜಸ್ಸನ್ನು ನೀವೇನು ಮಾಡಬಹುದು, ರಿಆರ್ಡರ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಓಕೆ, ಸೊ ಬೇಡದೇ ಇರೋ ಕಾಲೇಜನ್ನು ತೆಗೆದು ಹಾಕಬಹುದು, ಇರೋ ಕಾಲೇಜನ್ನ ಹಾಗೆ ಇಡಬಹುದು, ರಿಅರೇಂಜ್ ಪ್ರಿಯಾರಿಟೀಸನ್ನು ಚೇಂಜ್ ಮಾಡಬಹುದು. ಹೊಸ ಕಾಲೇಜನ್ನು ಹಾಕಬೇಕು ಅಂತಂದರೆ ಅದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೊಸದಾಗಿರಬೇಕು ಅಂಥದ್ದು. ಇಸ್ ದಿಸ್ ಕ್ಲಿಯರ್? ಓಕೆ, ಎಸ್. ನೆಕ್ಸ್ಟ್ ಏನು ಮಾಡ್ತೀರಾ, ಏನೇನು ಮಾಡಿಫಿಕೇಷನ್ ಮಾಡಬೇಕು ಮಾಡ್ತೀರಾ, ಸೇವ್ ಮಾಡ್ತೀರಾ, ಸಬ್ಮಿಟನ್ನು ಕೊಡ್ತೀರಾ. ನಂತರ ಏನಾಗುತ್ತೆ, ಟೇಕ್ ದ ಪ್ರಿಂಟ್ ಔಟ್ ಆಫ್ ದ ಫೈನಲಿ ಸಬ್ಮಿಟೆಡ್ ಆಪ್ಷನ್ಸ್. ಡನ್. ನೆಕ್ಸ್ಟ್ ನೋಡಿ ಮಕ್ಕಳೇ, ಪ್ರಾಸೆಸ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಸೀಟ್ ಅಲಾಟ್ಮೆಂಟ್. ಈಗ ನಿಮಗೆ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀರಲ್ಲ, ಅದನ್ನು ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ತಕ್ಕ ಹಾಗೆ ನಿಮಗೆ ಒಂದು ಪ್ರಾವಿಷನಲ್ ರಿಸಲ್ಟನ್ನು ಕೊಡ್ತಾರೆ ಮಕ್ಕಳೇ. ಜಸ್ಟ್ ಲೈಕ್ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರ್ತಿತ್ತಲ್ಲ, ಇಲ್ಲಿ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್, ಇಲ್ಲಿ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅಂತ ಕರೀತಿದ್ದಾರೆ, ಅಲ್ಲಿ ಅದನ್ನು ಮಾಕ್ ಅಲಾಟ್ಮೆಂಟ್ ಅಂತ ಕರೆದ್ರು ಫಸ್ಟ್ ರೌಂಡಲ್ಲಿ. ಕ್ಲಿಯರ್ ಅಲ್ಲ? ಸೊ ಕ್ಯಾಂಡಿಡೇಟ್ಸ್ ಕ್ಯಾನ್ ಫೈಲ್ ಅಬ್ಜೆಕ್ಷನ್ಸ್ ಇಫ್ ಎನಿ, ವೆರಿಫೈಡ್ ದ ಕಟ್ ಆಫ್ ರ್ಯಾಂಕ್, ಆಪ್ಷನ್ಸ್ ಎಂಟರ್ಡ್ ಬಟ್ ಸೀಟ್ ನಾಟ್ ಅಲಾಟೆಡ್. ಜಸ್ಟ್ ಲೈಕ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು ಅಂದರೆ ನೀವೇನು ಮಾಡ್ತಿದ್ರಿ, ಅಗೇನ್ ಏನಾದರೂ ಚೇಂಜಸ್ ಮಾಡೋ ಹಾಗಿದ್ರೆ ಮಾಡ್ಕೊಳ್ತಿದ್ರಿ ಅಲ್ವಾ? ಇನ್ ದ ಸೇಮ್ ವೇ ಇಲ್ಲಿನೂ ಅದೇ ಕಥೆ. ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಬಂದಮೇಲೆ ನೀವೇನಾದರೂ ಚೇಂಜಸ್ ಮಾಡೋ ಹಾಗಿದ್ರೆ ಮಾಡ್ಕೋಬಹುದು. ನೆಕ್ಸ್ಟ್ ಏನು ಮಾಡ್ತಾರೆ, ಪಬ್ಲಿಕೇಶನ್ ಆಫ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್. ಹೌದಾ? ಅಲ್ಲಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು, ಅದಾದಮೇಲೆ ಫೈನಲ್ ರಿಸಲ್ಟ್ ಬರ್ತಿತ್ತಲ್ಲ, ಇನ್ ದ ಸೇಮ್ ವೇ ಇಲ್ಲಿ ಫೈನಲ್ ರಿಸಲ್ಟ್ ಆಫ್ ದ ಸೆಕೆಂಡ್ ರೌಂಡ್. ಡನ್. ಈಗ ನೋಡಿ ಮಕ್ಕಳೇ, ಇಲ್ಲಿ ಅಗೇನ್ ಕೆಲವೊಂದಿಷ್ಟು ಜನಕ್ಕೆ ಸೀಟ್ ಅಲಾಟ್ ಆಗುತ್ತೆ, ಕೆಲವೊಬ್ಬರಿಗೆ ಅಲಾಟ್ ಆಗೋದಿಲ್ಲ. ಯಾರಿಗೆಲ್ಲ ಸೀಟ್ ಅಲಾಟ್ ಆಗೋದಿಲ್ವೋ ನೀವು ಆಟೋಮೆಟಿಕ್ ಆಗಿ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಎಲಿಜಿಬಲ್ ಆಗ್ತೀರಾ, ಹೋಗ್ತೀರಾ ಅಲ್ಲಿಗೆ. ಕ್ಲಿಯರಾ? ಓಕೆ. ಇನ್ನು ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿರುತ್ತೋ ಸೆಕೆಂಡ್ ರೌಂಡಲ್ಲಿ ನಿಮಗೆ ಎರಡು ರೀತಿ ಚಾಯ್ಸಸ್ಗಳು ಲಭ್ಯ ಇದೆ. ಒಂದು ಚಾಯ್ಸ್ 1, ಇನ್ನೊಂದು ಚಾಯ್ಸ್ 4. ಅರ್ಥ ಆಗ್ತಿದೆ ನಮ್ಮ ಮಕ್ಕಳೇ? ಚಾಯ್ಸ್ 1 ಹಾಗೆ ಚಾಯ್ಸ್ 4 ಮಾತ್ರ ಲಭ್ಯ ಇರುತ್ತೆ. ಎಲ್ಲಿ? ಸೆಕೆಂಡ್ ರೌಂಡಲ್ಲಿ 1 2 3 4 ಇರೋದಿಲ್ಲ, 1 ಮಾತ್ರ, 1 ಹಾಗೆ 4 ಮಾತ್ರ. ಸೊ ಚಾಯ್ಸ್ 1 ತಗೊಂಡಿರೋರಿಗೆ ಏನಪ್ಪ ಇದು ಹೇಳುತ್ತೆ ಅಂದರೆ, ಸೀಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್ 100% ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್, ಸೆಲೆಕ್ಟ್ ಚಾಯ್ಸ್ 1, ಪೇ ದ ಫೀಸ್, ಡೌನ್ಲೋಡ್ ದ ಕನ್ಫರ್ಮೇಷನ್ ಸ್ಲಿಪ್ ಅಂಡ್ ಶುಡ್ ಕಂಪಲ್ಸರಿಲಿ ರಿಪೋರ್ಟ್ ಟು ಕಾಲೇಜ್. ಓಕೆ. ಸೊ ಯಾರಿಗೆಲ್ಲ ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಿದ್ದೀರಾ, ನೀವೇನನ್ನ ಅಲ್ಲಿ ಅವರಿಗೆ ಕನ್ವೆ ಮಾಡ್ತಿದ್ದೀರಾ ಅಂದರೆ ಅಲಾಟ್ ಆಗಿರೋ ಕಾಲೇಜ್ 100% ಓಕೆ ಇದೆ. ಸರಿ, ಹಾಗಿದ್ರೆ ಏನು ಮಾಡ್ತೀರಾ, ನೆಕ್ಸ್ಟ್ ಏನು ಮಾಡ್ತೀರಾ, ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ತೀರಾ, ಕಾಲೇಜಿಗೆ ರಿಪೋರ್ಟ್ ಮಾಡ್ತೀರಾ. ಅಂದರೆ ಇದರ ಅರ್ಥ ಏನು, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಬೇಕಂದ್ರೆ ಫಸ್ಟು ಫೀಸನ್ನು ನೀವು ಕಟ್ಟಿರಬೇಕು. ಫೀಸ್ ಕಟ್ತೀರಾ, ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ, ಕಾಲೇಜಿಗೆ ರಿಪೋರ್ಟ್ ಆಗ್ತೀರಾ. ಇದಾದಮೇಲೂ ಕೂಡ ನಿಮಗೆ ಥರ್ಡ್ ರೌಂಡ್ಗೆ ಇಫ್ ಇಂಟ್ರೆಸ್ಟೆಡ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್ ಫಾರ್ ಅಪ್ಗ್ರೇಡೇಷನ್. ಅಂದರೆ ನೋಡಿ, ದುಡ್ಡು ಕಟ್ಟಿರ್ತೀರಾ, ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ, ದುಡ್ಡು ಕಟ್ಟಿರ್ತೀರಾ,
ಹಾಗೆ ಈ ಒಂದು ಕಾಲೇಜಿಗೆ ನೀವು ರಿಪೋರ್ಟ್ ಕೂಡ ಮಾಡಿರ್ತೀರ. ಇಷ್ಟಾದಮೇಲೂ ಕೂಡ ನೀವು ಥರ್ಡ್ ರೌಂಡಿಗೆ ಜಸ್ಟ್ ಫಾರ್ ಅಪ್ಗ್ರೇಡೇಷನ್, ಓಕೆ, ಒಂದು ವೇಳೆ ಇದಕ್ಕಿಂತ ಬೇರೆ ಕಾಲೇಜ್ ಏನಾದರೂ ಸಿಗಬಹುದಾ ಇದಕ್ಕಿಂತ ಚೆನ್ನಾಗಿರೋದು ಅಂತ ನೀವು ಜಸ್ಟ್ ಲೈಕ್ ಇದು ಹೇಗಪ್ಪ ಅಂದರೆ ಇದು ಕನ್ಫರ್ಮ್ ಇರುತ್ತೆ, ಅರ್ಥ ಆಗ್ತಿದೆಯಲ್ಲ, ಇದು ಕನ್ಫರ್ಮ್ ಇರುತ್ತೆ. ಇದರ ಜೊತೆಗೆ ಇವರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಅಂದರೆ ನಿಮಗೆ ಈ ಸೆಕೆಂಡ್ ರೌಂಡಲ್ಲೂ ಕೂಡ ಇಷ್ಟೆಲ್ಲ ಲಭ್ಯತೆ ಕೊಟ್ಟಿದ್ದಾರೆ, ಅಂದರೆ ಥರ್ಡ್ ರೌಂಡಿಗೆ ಹೋಗಿ ಅಪ್ಗ್ರೇಡೇಷನ್ ಮಾಡ್ಕೋಬಹುದು ಅಂತ. ಯಾಕೆ ಫೀಸನ್ನು ಕಟ್ಟಲಿಕ್ಕೆ ಹೇಳ್ತಾರೆ, ಫೀಸ್ ಕಟ್ಟಿದ ಮೇಲೆ ಯಾಕೆ ನಿಮಗೆ ಥರ್ಡ್ ರೌಂಡಿಗೆ ಅಲೋ ಮಾಡ್ತಾರೆ ಅಂದರೆ ಇದನ್ನು ಯಾರು ಈಸಿಯಾಗಿ ತೊಗೋಬಾರ್ದು ಅನ್ನೋ ಕಾರಣಕ್ಕೆ. ಅರ್ಥ ಆಗ್ತಿದೆಯಲ್ಲ? ಸೊ ಸುಮ್ಮನೆ ಕಾಲೇಜ್ ಸಿಗೋದು ಬಿಡೋದು ಹೋಗೋದು ಈ ರೀತಿ ಮಾಡಬಾರ್ದು, ಒಂದು ಸೀರಿಯಸ್ನೆಸ್ ಬರಬೇಕು ಅನ್ನೋ ಕಾರಣಕ್ಕೆ ನಿಮಗೆ ದುಡ್ಡು ಕಟ್ಟಲಿಕ್ಕೆ ಹೇಳ್ತಾರೆ ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ? ಸೊ ಆವಾಗ ಒಂದು ಸೀರಿಯಸ್ನೆಸ್ ಇರುತ್ತೆ. ಓಕೆ, ನಾನು ಕಾಲೇಜಿಗೆ ದುಡ್ಡು ಕಟ್ಟಿದ್ದೀನಿ, ಹೇಗೆ ಬೇಕೋ ಹಾಗೆ ನನಗೆ ಬೇಕಾಗಿರೋ ಕಾಲೇಜು ಬ್ಯಾಡ್ ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆ ರೀತಿ ಮಾಡ್ತಾರೆ. ಓಕೆ, ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಜನ ಅಂದರೆ ಸೀರಿಯಸ್ನೆಸ್ ಇಲ್ಲ ಅಂದಾಗ ಆ ರೀತಿ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ವಿಧಾನ. ಓಕೆ, ಸೊ ನೀವು ಬೇಕಿದ್ರೆ ಥರ್ಡ್ ರೌಂಡಿಗೆ ಹೋಗಬಹುದು ಫಾರ್ ಅಪ್ಗ್ರೇಡೇಷನ್. ಅರ್ಥ ಆಗ್ತಿದೆಯಲ್ಲ? ಇನ್ನು ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ತಿರೋ ಆಟೋಮೆಟಿಕ್ ಆಗಿ ಇದು ಹೇಳೋದೇನಪ್ಪ ಅಂದರೆ ನನಗೆ ಈ ಕೌನ್ಸಿಲಿಂಗ್ ಇಷ್ಟ ಇಲ್ಲ, ಸೊ ಐ ಆಮ್ ಜಸ್ಟ್ ಎಕ್ಸಿಟಿಂಗ್. ಓಕೆ, ನಾನು ಎಕ್ಸಿಟ್ ಆಗ್ತಿದ್ದೀನಿ ಪ್ರಾಸೆಸ್ಸಿಂದ ಅಂತ ಹೇಳಿ ಎಕ್ಸಿಟ್ ಆಗ್ತೀರಾ. ಒಂದು ವೇಳೆ ಲೇಟರ್ ಇಫ್ ಎ ಕ್ಯಾಂಡಿಡೇಟ್ ಡಿಸೈಡ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್, ಎಕ್ಸಿಟ್ ಆದಮೇಲೂ ಕೂಡ ಮತ್ತೆ ಥರ್ಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಯಾಕೆ ಒಂದು ಸೀಟ್ ಮ್ಯಾಟ್ರಿಕ್ಸಿಂದ ಅಥವಾ ಅಲ್ಲಿ ಆಗಿರುವಂಥ ಚೇಂಜಸ್ನ ಕಾರಣದಿಂದ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಪಡ್ತಿದ್ರೆ, ದೆನ್ ದೇ ಆರ್ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಆರ್ ಪ್ರೊಸೀಜರ್ಸ್. ಸೊ ಕೆಲವು ಕಂಡೀಷನ್ ಹಾಗೆ ಪ್ರೊಸೀಜರ್ಗಳನ್ನು ಅವ್ರು ಫಾಲೋ ಮಾಡಿ ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಅಂದರೆ ಬರಬಹುದು, ಬಟ್ ದೇ ಆರ್ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಆರ್ ಪ್ರೊಸೀಜರ್. ಇಫ್ ಯು ಆರ್ ಕಂಪ್ಲೀಟ್ಲಿ ಅಲೈನಿಂಗ್ ವಿತ್ ದಟ್ ಕಂಡೀಷನ್ ಆರ್ ಪ್ರೊಸೀಜರ್, ದೆನ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್ ಅಂತ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ ಈ ರೀತಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾಸೆಸ್ ನಡೆಯುತ್ತೆ. ಓಕೆ, ಇನ್ನು ಥರ್ಡ್ ರೌಂಡ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.